ಮೊದಲಿಗೆ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ, ಈ ಹಸಿರು ಕಲರ್ ದಾರನ. ಇದನ್ನು ಈಗ ಸುತ್ಕೊಳ್ಳೋಣ. ಹಾಗೆ ಈ ರೀತಿಯಾದ ಗೋಲ್ಡನ್ ಬೀಡ್ಸನ್ನು ತೊಗೊಂಡಿದ್ದೀನಿ. ನೀವು ಯಾವುದೇ ರೀತಿಯ ಗೋಲ್ಡನ್ ಬೀಡ್ಸನ್ನಾದರೂ ತೊಗೋಬೋದು. ಮತ್ತು ಕ್ರೋಶಾ ನಂಬರ್ ಬಂದು 7 0.95 mm. ಮೊದಲಿಗೆ ಈ ಬೀಡ್ಸನ್ನು ದಾರಕ್ಕೆ ನಾವು ಹೊಂದಿಸ್ಕೊಳ್ಳೋಣ. ನಾನು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಅಂದರೆ ಕ್ರೋಶಾದಿಂದ ನಾನು ಯಾವ ರೀತಿ ತುರಿಸ್ಕೊಳ್ಳೋದು ಅಂತ ತೋರಿಸ್ತೀನಿ. ಸೂಜಿಯಿಂದನೂ ಇದನ್ನು ಇದಕ್ಕೆ ಸೇರಿಸ್ಕೋಬೋದು. ನೋಡಿ, ಫಸ್ಟು ಕ್ರೋಶಾಗೆ ಈ ಬೀಡನ್ನ ತೊಗೋಬೇಕು. ಹಾಗೆ ಇದನ್ನು ಟೈಟಾಗಿ ಹಿಡ್ಕೊಂಡು ನೋಡಿ, ಈ ರೀತಿ ಮಾಡಿ ಬೀಡ್ಸನ್ನು ಹಿಡ್ಕೊಂಡು ಈ ರೀತಿ ಎಳೆದ್ರೆ ಬಂದ್ಬಿಡುತ್ತೆ. ಈ ರೀತಿಯಾಗಿ ಹೊಂದಿಸ್ಕೋಬೋದು. ಅಥವಾ ನಾನು ಮುಂದಿನ ವಿಡಿಯೋಗಳಲ್ಲಿ ಸೂಜಿಯಿಂದನೂ ಯಾವ ರೀತಿ ಹೊಂದಿಸ್ಕೊಳ್ಳೋದು ಅಂತ ತೋರಿಸ್ತೀನಿ. ಈ ರೀತಿ ಇಟ್ಕೊಂಡು ಎಳೆದ್ರೆ ಬಂದ್ಬಿಡುತ್ತೆ. ಒಂದೊಂದೇ ಬೀಡನ್ನ ನಾವು ಸೇರಿಸ್ಕೊಳ್ತಾ ಬರಬೇಕು. ನಾವು ಎಷ್ಟು ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀವೋ ಅದಕ್ಕಿಂತ ಒಂದು 2 ಬೀಡ್ ಎಕ್ಸ್ಟ್ರಾನೇ ಆ್ಯಡ್ ಮಾಡ್ಕೊಂಡಿರಬೇಕು. ಅಕಸ್ಮಾತ್ ಏನಾದರೂ ನಾವು ಹಾಕಬೇಕಾದ್ರೆ ಬೀಡ್ ಏನಾದರೂ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ಕಟ್ಟಾದರೆ ಒಂದು 2 ಬೀಡ್ ಎಕ್ಸ್ಟ್ರಾನ ಸೇರಿಸ್ಕೊಂಡಿರಬೇಕು. ಇದೇ ರೀತಿ ಎಲ್ಲ ಬೀಡನ್ನು ಸೇರಿಸ್ಕೊಳ್ಳೋಣ. ಈ ರೀತಿಯಾಗಿ ಬೀಡ್ಸ್ನ ಸೇರಿಸ್ಕೋಬೇಕು. ಈಗ ಈ ಬೀಡನ್ನ ಸೇರಿಸ್ಕೊಂಡ ನಂತರ ನಾವು ಇದನ್ನು ಗಂಟು ಹಾಕ್ಕೋಬೇಕು. ಈ ತುದಿಯಲ್ಲಿ ನೋಡಿ ಫ್ರೆಂಡ್ಸ್, ಈ ರೀತಿ ಬೆರಳಿನಿಂದ ನೋಡಿ ಈ ರೀತಿ ಗಂಟು ಹಾಕ್ಕೋಬೇಕು. ಈ ರೀತಿಯಾಗಿ ದಪ್ಪನಾಗಿ ಬರಬೇಕು. ಇನ್ನು ದಪ್ಪನಾಗಿ ಬಂದಿಲ್ಲ ಅಂದರೆ ಇನ್ನೂ ಒಂದು ಸಾರಿ ಈ ರೀತಿ ಇಟ್ಕೊಂಡು ಗಂಟು ಹಾಕ್ಕೋಬೇಕು. ಆಗ ದಪ್ಪನಾಗಿ ಬರುತ್ತೆ. ಈಗ ಬಟ್ಟೆ ಹಿಂಭಾಗಕ್ಕೆ ಈ ಗಂಟು ಹಾಕ್ಕೊಂಡಿರೋ ಅಂಥ ದಾರನ ಹಿಡ್ಕೊಂಡು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾಯಿತು. ನೀವು ಇನ್ನೂ ಒಂದು ಸಾರಿ ಬೇಕಾದರೂ ಲಾಕ್ ಮಾಡ್ಕೋಬೋದು. ಈಗ ಈ ರೀತಿ ದಾರನ ಎಳೆದಿಟ್ಕೋಬೇಕು. ಈಗ ನಾವು ಈ ಕಡೆ ಸೇರಿಸಿಟ್ಟಿರೋ ಅಂಥ ಬೀಡನ್ನ ತಗೊಂಡು ಈ ಕ್ರೋಶದೊಳಗಡೆ ಸೇರಿಸ್ಕೋಬೇಕು. ನೋಡಿ, ಹೀಗೆ ಇಟ್ಕೊಂಡು ಈ ರೀತಿ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ನಾವು ಇಲ್ಲಿ ಏನು ದಾರ ಬಿಟ್ಟಿದ್ದೀವಿ ಈ ದಾರದೊಳಗಡೆ ಕ್ರೋಶನ ಹಾಕಿ ಈ ದಾರನ ಎಳ್ಕೋಬೇಕು ಫ್ರೆಂಡ್ಸ್. ಈ ರೀತಿಯಾಗಿ 6 ಎಳೆ ಪೂರ್ತಿ ದಾರ ಬರಬೇಕು. ನೋಡಿ, ಈ ರೀತಿ ಎಳೆದ್ರೆ ನಮಗೆ ಈಸಿಯಾಗಿ ಮೂವ್ ಆಗಬೇಕು. ಆಗ ಕರೆಕ್ಟಾಗಿ ಇರುತ್ತೆ. ಈಗ ಇದನ್ನು ಟೈಟಾಗಿ ಎಳ್ಕೊಂಡು ಈ ಬೀಡ್ ಎಲ್ಲಿಗೆ ಬರುತ್ತೋ ನೋಡಿ ಟೈಟಾಗಿ ಎಳೆದಿಟ್ಕೋಬೇಕು. ಎಳೆದಿಟ್ಕೊಂಡು ಈ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ಸ್ವಲ್ಪ ಮುಂದಕ್ಕೆ ಏನಾದರೂ ಹಾಕಿದ್ರೆ ಸ್ವಲ್ಪ ಲೂಸ್ ಆಗುತ್ತೆ ಬೀಡು. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಇದನ್ನು ಬಟ್ಟೆಗೆ ಚುಚ್ಕೊಂಡು ಲಾಕ್ ಮಾಡ್ಕೋಬೇಕು. ಈ ರೀತಿ ಟೈಟಾಗಿ ಎಳ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟ್ ಒಂದು ಬೀಡನ್ನ ಆ್ಯಡ್ ಮಾಡಿದ್ಮೇಲೆ ಮತ್ತು ಇನ್ನೊಂದು ವಿಷಯ ಫ್ರೆಂಡ್ಸ್, ನಾನು ಈ ಬೀಡನ್ನ ಈ ದಾರಕ್ಕೆ ಸೇರಿಸ್ಕೊಂಡು ಹಾಕ್ತಾ ಇರೋ ಕಾರಣ ನೋಡಿ ಹಿಂಭಾಗದಲ್ಲಿ ದಾರ ಬರೋದಿಲ್ಲ. ನಾವು ಈ ದಾರಕ್ಕೆ ಸೇರಿಸ್ದಿರ ಹಾಗೆ ಹಾಕಿದ್ರೆ ಹಿಂಭಾಗದಲ್ಲಿ ಒಂದು ಲೈನ್ ದಾರ ಬಂದಿರುತ್ತೆ. ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಮತ್ತು ನಾವು ಇದನ್ನು ರಿವರ್ಸ್ ಮಾಡಿ ಸಹ ಹಾಕ್ತಾ ಇರೋದ್ರಿಂದ ಈ ರೀತಿ ಹಾಕ್ಕೊಂಡ್ರೆ ಹಿಂಭಾಗದಲ್ಲಿ ಫಿನಿಶಿಂಗ್ ಚೆನ್ನಾಗಿರುತ್ತೆ. ನೋಡೋದಕ್ಕೂ ಮುಂಭಾಗದಲ್ಲಿ ಚೆನ್ನಾಗಿರುತ್ತೆ. ಈಗ ಒಂದು ಬೀಡ್ ಆ್ಯಡ್ ಮಾಡಿದ್ದಾಯಿತು. ಈಗ
ನಾವು 6 ಚೈನ್ ಹಾಕ್ಕೋಬೇಕು. 1 2 3 4 5 6 ಚೈನ್ ಹಾಕ್ಕೊಂಡು ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಪಾಯಿಂಟ್ ಒಳಗಡೆಗೆ ನಾವು ಇದನ್ನು ಲಾಕ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದು ಇಲ್ಲಿಗೆ ಬರುತ್ತೆ. ಒಂದೇ ಒಂದು ಪಾಯಿಂಟ್ ಒಳಗಡೆಗೆ ನಾವು ಲಾಕ್ ಮಾಡ್ಕೋಬೇಕು. ಆ ರೀತಿ ಮಾಡ್ಕೊಳ್ಳೋದ್ರಿಂದ ಆರ್ಚ್ ಸ್ವಲ್ಪ ರೌಂಡಾಗಿ ಕಾಣುತ್ತೆ. ಈಗ ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಲಾಕ್ ಮಾಡ್ಕೊಂಡ ನಂತರ ಮತ್ತೆ ನಾವು ಈಗ ಇನ್ನೊಂದು ಬೀಡ್ ಆ್ಯಡ್ ಮಾಡ್ಕೋಬೇಕು. ಮತ್ತೆ ಇದನ್ನು ಈ ರೀತಿ ಇಟ್ಕೊಂಡು ಒಂದು ಬೀಡನ್ನ ತಕ್ಕೋಬೇಕು. ಈ ದಾರನ ಹೀಗೆ ಬಿಟ್ಟು ಕ್ರೋಶದಿಂದ ಈ ಮಣಿನ ತುರಿಸ್ಕೋಬೇಕು. ಹಾಗೆ ಈ ಮಣಿಯಿಂದ ದಾರನ ಈ ರೀತಿಯಾಗಿ ಎಳ್ಕೋಬೇಕು. ಇದನ್ನು ಟೈಟ್ ಮಾಡ್ಕೋಬೇಕು. ನಾನು ಮತ್ತೊಂದು ಸರಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ವಿಡಿಯೋ ಸ್ವಲ್ಪ ಲಾಂಗ್ ಆಗ್ಬೋದು, ಅಂದರೆ ಹೊಸದಾಗಿ ಹಾಕೋರಿಗೆ ಸುಲಭ ಆಗಲಿ ಅನ್ನೋ ಕಾರಣಕ್ಕೆ ನಾನು ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ. ಈಗ ಈ ಬೀಡನ್ನ ಮತ್ತೆ ಇದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಇದನ್ನು ಆದಷ್ಟು ಸ್ವಲ್ಪ ಟೈಟಾಗಿ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತು ಈಗ ನಾವು 6 ಚೈನ್ನ ಹಾಕ್ಕೋಬೇಕು. 1 2 3 4 5 6 ಈಗ ಮತ್ತೆ ಲಾಕ್ ಮಾಡ್ಕೊಳ್ಳೋಣ. ಇದು ಕ್ರೋಶ ಎಲ್ಲಿಗೆ ಬರುತ್ತೋ ಅಲ್ಲಿಂದ ಒಂದೇ ಒಂದು ಪಾಯಿಂಟ್ ಒಳಗಡೆಗೆ ನಾವು ಲಾಕ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಎಲ್ಲ ಮಣಿಗಳನ್ನು ನಾವು ಲಾಕ್ ಮಾಡ್ಕೊಳ್ತಾ ಹೋಗಬೇಕು. ಈಗ ಲಾಸ್ಟಲ್ಲಿ ನಾವು ಇನ್ನೊಂದು ಸರಿ ಲಾಕ್ ಮಾಡ್ಕೊಬೇಕು. ಈಗ ಇದನ್ನು ನಾನು 4 ಮಣಿ ಹಾಕ್ಕೊಂಡಿದ್ದೀನಿ. ಇದನ್ನು ಈಗ ಕಟ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಈಗ ನಾನು ಇದನ್ನು ಹಾಗೆ ರಿವರ್ಸ್ ಮಾಡ್ಕೊಳ್ತಾ ಇದ್ದೀನಿ. ರಿವರ್ಸ್ ಮಾಡಿಕೊಂಡು ಇದಕ್ಕೆ ನಾವು ಕಂಬ ಅಂದರೆ ಕುಚ್ಚು ಹಾಕೋದಕ್ಕೆ ಇದಕ್ಕೆ ಬೇಸ್ ಲೈನ್ ಹಾಕೋಬೇಕು. ಅಂದರೆ ಫಸ್ಟ್ ಬೇಸ್ ಈ ರೀತಿ ಇರಬೇಕು. ಈಗ ಸೆಕೆಂಡ್ ಬೇಸು ಈ ಕುಚ್ಚು ಹಾಕೋದಕ್ಕೆ ನಾವು ಚೈನ್ನ ಹಾಕ್ಕೊಂಡು ಹೋಗಬೇಕು. ಈಗ 3 ಚೈನ್ನ ಹಾಕ್ತಾಯಿದ್ದೀನಿ. 1 2 3 ಚೈನ್ನ ಹಾಕ್ಕೊಂಡು ಈ ಲಾಕ್ ಏನಿದೆ ಈ ಲಾಕ್ ಒಳಗಡೆ ನಾವು ಲಾಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ರೀತಿ ಲಾಕ್ ಮಾಡ್ಕೋಬೇಕು. ಮತ್ತು ಮಾಮೂಲಿ ಈ ಚೈನ್ ಏನಿದೆ ಇಲ್ಲಿ ಸಿಂಗಲ್ ನಾಟ್ನ ಹಾಕ್ಕೊತ ಹೋಗಬೇಕು. ಒಂದು 4 ರಿಂದ 5 ಚೈನ್ ಹಾಕ್ಕೊಂಡ್ರೆ ತೊಂದರೆ ಇಲ್ಲ. ನಾನು 5 ಹಾಕ್ತಾಯಿದ್ದೀನಿ. ಈಗ ಮತ್ತೆ ಈ ಚೈನ್ ಲಾಕ್ ಏನಿದೆ ಇಲ್ಲಿ ನಾವು ಬೀಡ್ ಲಾಕ್ ಮಾಡಿದ್ದೀವಲ್ಲ ಆ ಲಾಕಲ್ಲೇ ಮತ್ತೆ ಲಾಕ್ ಮಾಡ್ಕೋಬೇಕು.
ಮತ್ತು 3 ಚೈನ್ 1 2 3 ಮತ್ತು ಈ ಬೀಡ್ ಲಾಕ್ ಏನಿದೆ ಆ ಬೀಡ್ ಲಾಕ್ ಮಧ್ಯೆ ಲಾಕ್ ಮಾಡ್ಕೋಬೇಕು. ಇದೇ ರೀತಿಯಾಗಿ ಉಳಿದಿರೋ ಬೀಡ್ಸ್ಗೂ ಹಾಕ್ಕೊಳ್ಳೋಣ. ಈಗ ಲಾಸ್ಟಲ್ಲಿ ನಾವು ಎಂಡ್ ಮಾಡಬೇಕಾದ್ರೆ 3 ಚೈನ್ ಹಾಕ್ಕೊಂಡು ನಾವು ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಎರಡು ಸಾರಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಲಾಕ್ ಮಾಡಿಕೊಂಡು 2 ಸರಿ ಚೈನ್ ಹಾಕ್ಕೊಂಡ್ರೆ ಲಾಕ್ ಆಗುತ್ತೆ. ನಾವು ಇದೇ ಕಲರಲ್ಲಿ ಕಂಬ ಹಾಕ್ತೀವಿ ಅಂದರೆ ಈ ದಾರನ ಕಟ್ ಮಾಡೋ ಹಾಗಿಲ್ಲ, ಹಾಗೆ ರಿವರ್ಸ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೋಬೋದು ಫ್ರೆಂಡ್ಸ್. ನಾನೀಗ ಬೇರೆ ಕಲರ್ನ ಬಳಸ್ತಾ ಇದ್ದೀನಿ, ಅದಕ್ಕೆ ಈ ದಾರನ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಬಂದಿದೆ. ಇದು ಸೆಕೆಂಡ್ ಬೇಸ್ ಕಂಪ್ಲೀಟ್ ಆಯಿತು. ಈಗ ನಾನು ಬೇರೆ ಕಲರ್ ದಾರನ 6 ಎಳೆ ಸುತ್ಕೊಂಡಿರೋದು ತೊಗೊಂಡಿದ್ದೀನಿ. ಹಾಗೆ ಗಂಟು ಹಾಕ್ಕೊಂಡು ಈ ಬಟ್ಟೆ ಹಿಂಭಾಗಕ್ಕೆ ಅಂದರೆ ಫ್ರಂಟ್ ಸೈಡಿಂದ ನಾವು ಇದನ್ನು ಗಂಟು ಹಾಕ್ಕೋಬೇಕು. ಈಗ ನಾವು ಕಂಬಗಳನ್ನ ಹಾಕ್ತಾ ಹೋಗಬೇಕು. ಈಗ ನಾವು ಇಲ್ಲಿ ಚೈನ್ ಲಾಕ್ ಏನಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಇನ್ನೊಂದು ಸಾರಿ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ಲಾಕ್ ಮಾಡ್ಕೊಂಡ ನಂತರ ಈ ಹಿಂಭಾಗದಲ್ಲಿ ನಾವು ದಾರ ಏನು ತೊಗೊಂಡಿದ್ದೀವಿ ಅಲ್ಲಿ ನೋಡಿ ಫ್ರೆಂಡ್ಸ್, ಈ ಹಿಂಭಾಗದಲ್ಲಿ ದಾರ ಇದೆಯಲ್ಲ, ಇದು ಮಣಿ ಹಿಂಭಾಗದಲ್ಲಿ ಅಲ್ಲಿ ಈಗ ನಾವು ಹಿಂಭಾಗದಲ್ಲಿ ಅಂದರೆ ಮಣಿ ಹಿಂಭಾಗದಲ್ಲಿ ಏನು ಚೈನ್ ಹಾಕ್ಕೊಂಡಿದ್ದೀವಿ 3 ಚೈನು, ಆ ಚೈನ್ನಲ್ಲಿ 3 ಸರಿ ಲಾಕ್ ಮಾಡ್ಕೋಬೇಕು. ಈ ಚೈನಲ್ಲಿ ಕಂಬ ಬರುತ್ತೆ ಫ್ರೆಂಡ್ಸ್, ಕುಚ್ಚು ಬರುತ್ತೆ. ಮೂರು ಸರಿ ಲಾಕ್ ಮಾಡ್ಕೊಂಡಿದ ನಂತರ ಈಗ 3 ಚೈನ್ನ ಹಾಕಿದ ನಂತರ ನಾವು ಇಲ್ಲಿಂದನೇ ಡಬಲ್ ಕ್ರೋಶನ ಹಾಕ್ತಾ ಹೋಗಬೇಕು ಫ್ರೆಂಡ್ಸ್. ನೋಡಿ, ಇಲ್ಲಿಂದನೇ ಕ್ರೋಶ ಮೇಲೆ ದಾರ ತಗೊಂಡು ಈ 6 ಚೈನ್ ಗ್ಯಾಪ್ ಏನಿದೆ ಇಲ್ಲಿಗೆ ಹಾಕ್ತಾ ಹೋಗಬೇಕು. ನೋಡಿ, ನಮಗೆ ಎಷ್ಟು ಲೂಸ್ ಬೇಕೋ ಅಷ್ಟು ಲೂಸ್ ಬಿಡ್ಬೋದು. ಈ ರೀತಿ ತಗೊಂಡು ಈಗ 12 ಕಂಬಗಳನ್ನ ನಾನು ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಇದಕ್ಕೆ 12 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಬೀಡಿ ಹಿಂದೆ ಲಾಕ್ ಏನು ತೊಗೊಂಡಿದ್ದೀವಿ ಅಂದರೆ ಈ ಚೈನ್ ಏನಿದೆ ಆ ಚೈನಲ್ಲಿ 3 ಸಾರಿ ಲಾಕ್ ಮಾಡ್ಕೋಬೇಕು. ಮತ್ತು 3 ಸಾರಿ ಲಾಕ್ ಮಾಡ್ಕೊಂಡ ನಂತರ ನಾವು ಇಲ್ಲಿಂದನೇ ಕಂಬನ ಶುರು ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಬಂದಿದೆ. ಹಿಂಭಾಗದಲ್ಲೂ ಅಷ್ಟೇ ಫಿನಿಶಿಂಗ್ ಚೆನ್ನಾಗಿ ಬಂದಿರುತ್ತೆ. ಈಗ ಇಲ್ಲಿಂದನೇ ಕಂಬನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಕ್ರೋಶ ಮೇಲೆ ದಾರ ತಗೊಂಡು ಮತ್ತೆ ನೋಡಿ ಈ ಅಳತೆಗೆ ನಾವು ಡಬಲ್ ಕ್ರೋಶನ ಹಾಕ್ತಾ ಹೋಗಬೇಕು. ಕ್ರೋಶ ಮೇಲೆ ದಾರ ತಗೊಂಡು ನೋಡಿ, ಕ್ರೋಶ ಮೇಲೆ 3 ಥ್ರೆಡ್ ಆಗುತ್ತೆ, 3 ರಿಂಗ್ ಆಗುತ್ತೆ. ಅದರಲ್ಲಿ ದಾರ ತಗೊಂಡು ಎರಡನ್ನ ಒಂದು ಮಾಡ್ಕೋಬೇಕು, ಎರಡನ್ನ ಒಂದು ಮಾಡ್ಕೋಬೇಕು. ಮತ್ತು ದಾರ ತಗೊಂಡು ಎರಡನ್ನ ಒಂದು ಮಾಡ್ಕೋಬೇಕು, ಈ ಎರಡನ್ನ ಒಂದು ಮಾಡ್ಕೋಬೇಕು. ಇದೇ ರೀತಿಯಾಗಿ ಪೂರ್ತಿಯಾಗಿ ನಾವು 12 ಕಂಬಗಳನ್ನ ಹಾಕ್ತಾ ಹೋಗಬೇಕು.
ನೋಡಿ ಫ್ರೆಂಡ್ಸ್, ಈಗ 12 ಕಂಬನ ಹಾಕ್ಕೊಂಡಿದ್ದೀನಿ. ನೀವು ಇಲ್ಲಿ ಕೌಂಟ್ ಮಾಡ್ಕೋಬೋದು ನೋಡಿ. 1 2 3 4 5 6 7 8 9 10 11 12 ಕಂಬ ಇದೆ. ಈ ಚೈನ್ನ ಎಣಿಸ್ಕೊಂಡ್ರೆ ಗೊತ್ತಾಗುತ್ತೆ. ಲಾಸ್ಟಲ್ಲಿ ನಾವಿಲ್ಲಿ ಹಿಂಭಾಗದಲ್ಲಿ ದಾರ ಬಿಟ್ಟಿದ್ದೀವಲ್ಲ, ಅಲ್ಲಿ ಮತ್ತೆ 3 ಲಾಕ್ನ ಮಾಡ್ಕೋಬೇಕು. ಈಗ ಇದನ್ನ ಲಾಸ್ಟಲ್ಲಿ ನಾವು ಲಾಕ್ ಮಾಡ್ಕೊಳ್ಳೋಣ, ಅಂದರೆ ಬಟ್ಟೆಗೆ ಚುಚ್ಚಿ ಲಾಕ್ ಮಾಡ್ಕೊಳ್ಳೋಣ. ಒಂದ್ಸರಿ ಲಾಕ್ ಮಾಡಿಕೊಂಡು ಈ ರೀತಿ ಹೇಳ್ಕೊಂಡ್ರೆ ಲಾಕ್ ಆಗುತ್ತೆ. ದಾರನ ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಬಂದಿದೆ. ಹಿಂಭಾಗದಲ್ಲಿನೂ ಸಹ ಪರ್ಫೆಕ್ಟಾಗಿ ಬಂದಿದೆ. ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ನಾವು ಇಲ್ಲಿ ಬೀಡ್ಸ್ ಹಿಂಭಾಗದಲ್ಲಿ ಏನು ದಾರ ಬಿಟ್ಟಿದ್ದೀವಿ, ಇಲ್ಲಿ ಕುಚ್ಚನ್ನ ಕಟ್ಕೋಬೇಕು. ನೋಡಿ ಈ ಜಾಗದಲ್ಲಿ ಈಗ ನಾನು ಇದಕ್ಕೆ ಕುಚ್ಚನ್ನ ಕಟ್ಕೊಳ್ತೀನಿ. ನಾನೀಗ ಗೋಲ್ಡ್ ಕಲರ್ ದಾರನ ಹಾಕ್ತಾ ಇದ್ದೀನಿ. ಇದಕ್ಕೆ 60 ಎಳೆ ದಾರನ ನಾನು ಪೋಣಿಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು 100 ಎಳೆ ಬೇಕಾದರೂ ಹಾಕ್ಬೋದು. ಈಗ ಈ ರೀತಿಯಾಗಿ ಮಾಡಿಕೊಂಡು ನೋಡಿ, ಇದು ಫ್ಯಾಬ್ರಿಕ್ ಗ್ಲೂ. ಇದನ್ನ ಈ ರೀತಿಯಾಗಿ ಅಂಟಿಸ್ಕೊಂಡು ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡ್ರೆ ಥ್ರೆಡ್ ಬಿಚ್ಚೋಗೋದಿಲ್ಲ, ಮತ್ತು ನಾವು ಕುಚ್ಚು ಕಟ್ಟೋದಕ್ಕೂ ತುಂಬಾ ಸುಲಭ ಆಗುತ್ತೆ. ಈ ರೀತಿಯಾಗಿ ಇರಬೇಕು ನೋಡಿ ಫ್ರೆಂಡ್ಸ್. ಈ ರೀತಿಯಾಗಿ ಉದ್ದನಾಗಿ ಗಮ್ ಹಾಕಿ ಮಾಡ್ಕೋಬೇಕು. ಒಂದೇ 1 ನಿಮಿಷ ಬಿಟ್ಟರೆ ಇದು ಸೆಟ್ ಆಗಿಬಿಡುತ್ತೆ. ಈಗ ನಾವು ಬಟ್ಟೆನ ನೋಡಿ, ಇದು ಫ್ರಂಟ್, ಇದು ಹಿಂಭಾಗ. ಈ ಹಿಂಭಾಗದಿಂದ ನಾವು ಇದನ್ನ ತೂರಿಸ್ಕೋಬೇಕು. ಈ ಗ್ಯಾಪ್ ಇದೆಲ್ಲ, ಮಣಿ ಗ್ಯಾಪ್ನಲ್ಲಿ ಈ ರೀತಿಯಾಗಿ ತೂರಿಸ್ಕೊಂಡು ಈ ದಾರನ ಎಳ್ಕೋಬೇಕು. ಈ ರೀತಿಯಾಗಿ ಇಟ್ಕೊಂಡು ಎಳ್ಕೋಬೇಕಾಗತ್ತೆ. ನೀವು ಒಂದು ಏನಾದರೂ ಈ ಬಟ್ಟೆ ಮೇಲೆ ತೂಕದ ವಸ್ತುನ ಇಟ್ಟು ನೀವು ಮಾಡ್ಕೋಬೋದು ಬೇಕಿದ್ರೆ, ಅಂದರೆ ಹೊಸದಾಗಿ ಕಲಿಯೋರು ಆ ರೀತಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಮಾಡ್ಕೋಬೇಕು. ಈಗ ಗೋಲ್ಡ್ ಜರಿ ದಾರದಿಂದ ಇದನ್ನ ಸುತ್ಕೋಬೇಕು. ಈಗ ನೋಡಿ, ಈ ಜರಿ ಥ್ರೆಡ್ನ ತಗೊಂಡಿದ್ದೀನಿ. ತಗೊಂಡ ನಂತರ ನಾವು ಒಂದು ಸ್ವಲ್ಪ ದಾರನ ಈ ರೀತಿಯಾಗಿ ಬಿಡಬೇಕು. ಈಗ ನೋಡಿ, ಈ ಜರಿ ಥ್ರೆಡ್ನ ಕೈಯಲ್ಲಿ ಅಂದರೆ ಎಡಭಾಗದಿಂದ ನಾವು ಈ ರೀತಿ ಹಿಡ್ಕೋಬೇಕು. ಸ್ವಲ್ಪ ದಾರನ ಈ ರೀತಿ ಬಿಟ್ಟಿರಬೇಕು. ಈ ರೀತಿ ಬಿಟ್ಟು ನಾವು ಈ ರೀತಿ ಸುತ್ಕೋಬೇಕಾಗತ್ತೆ. ಈ ರೀತಿಯಾಗಿ ಸುತ್ಕೊಳ್ತಾ ಬರಬೇಕು. ಈಗ ಇದನ್ನ ಗಂಟು ಹಾಕೊಳ್ಳೋಣ. ಈಗ ಇದನ್ನ ಸುತ್ಕೋತಾ ಇದ್ದೀನಿ, ಅಂದರೆ ಲಾಸ್ಟ್ ಕುಚ್ಚನ್ನ ಹಾಕ್ತಾ ಇದ್ದೀನಿ. ನಾನು ಕುಚ್ಚನ್ನ ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಚಿಕ್ಕದಾಗಿ ಬೇಕಾದರೂ ಹಾಕ್ಕೋಬೋದು. 60 ಎಳೆ ದಾರ ನಾನು ತೊಗೊಂಡಿರೋದು. ನೀವಿನ್ನೂ 70 ಎಳೆ 80 ಎಳೆ ಬೇಕಾದರೂ ತೊಗೋಬೋದು. ಈಗ ಗಂಟು ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಈ ರೀತಿ ಡಿಸೈನ್ಸು. ಸ್ಯಾರಿಗೂ ಸಹ ನೀವು ಹಾಕೋಬೋದು. ತುಂಬಾ ಸುಲಭ. ಹೊಸದಾಗಿ ಕಲಿತಿರೋರಂತೂ ಈ ಡಿಸೈನ್ನ ತುಂಬಾ ಸುಲಭವಾಗಿ ಹಾಕೋಬೋದು. ಈಗ ಇದೇ ಸಮಕ್ಕೆ ಕಟ್ ಮಾಡ್ಕೊಳ್ಳೋಣ.
ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಕುಚ್ಚನ್ನ ಕಟ್ಕೊಂಡಿದ್ದಾಗಿದೆ. ಈ ಲಾಸ್ಟಲ್ಲಿ ಒಂದ್ಸರಿ ಈ ರೀತಿ ನೋಡ್ಕೋಬೇಕು. ಕುಚ್ಚು ಯಾವುದಾದ್ರೂ ಉದ್ದ ಇದ್ದರೆ ಅದನ್ನು ಕಟ್ ಮಾಡ್ಕೋಬೋದು. ನೋಡಿ, ನಾನು ಸ್ವಲ್ಪ ಉದ್ದನೇ ಬಿಟ್ಟಿದ್ದೀನಿ, ಸ್ವಲ್ಪ ದೊಡ್ಡದಿದೆ ಇದು, ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ. ಒಂದ್ಸರಿ ಚೆಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಲಾಸ್ಟಲ್ಲಿ ಈ ರೀತಿಯಾಗಿ. ಮತ್ತು ಈ ಲಾಸ್ಟಲ್ಲಿ ನಾವು ದಾರ ಬಿಟ್ಟಿದ್ದೀವಲ್ಲ, ಇದಕ್ಕೆ ಫ್ಯಾಬ್ರಿಕ್ ಗ್ಲೂನ ಹಾಕ್ಕೊಂಡು ಈ ಬಟ್ಟೆ ಹಿಂಭಾಗದಲ್ಲಿ ಅಂಟಿಸ್ಕೋಬೇಕು. ಒಂದು ನಿಮಿಷ ಬಿಟ್ಟರೆ ಇದು ನೀಟಾಗಿ ಅಂಟ್ಕೊಳ್ಳುತ್ತೆ. ನೋಡ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಹಾಕ್ಬೋದು ಅಂತ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಖಂಡಿತವಾಗ್ಲೂ ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅನ್ಕೊತೀನಿ. ನನ್ನ ಚಾನಲ್ಗೆ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿರೋರು ನೋಡ್ತಾ ಇರಿ. ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ತುಂಬ ಡಿಸೈನ್ಗಳನ್ನ ನಾನು ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಹಾಗೆ ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.